ಕೆಲವೊಮ್ಮೆ ಗ್ರಾಮೀಣ ಭಾಷೆ ಅಥವಾ ಗ್ರಾಮ ಭಾಗದಲ್ಲಿ ಹೇಳುತ್ತಾರೆ ಮೈ ಮೇಲೆ ಇರುವೆ ಬಿಟ್ಕೊಂಡು ಕಚ್ಚಿಸ್ಕೊತಾರೆ ಅಂತ. ಇನ್ನು ಕೆಲವರು ಅಂತಾರೆ ಸುಮ್ಮನೆ ಉಗ್ರಲ್ಲಿ ಹೋಗಬೇಕಾಗಿದೆ ಕೊಡ್ಲಿ ತಗೊಂಡ್ರು ಅಂತ. ಸ್ಥಳೀಯ ಯಾವುದೋ ಒಬ್ಬಿಬ್ಬರು ನಾಯಕರ ಪ್ರತಿಷ್ಠೆ ಅಥವಾ ನಮಗೆ ಅಧಿಕಾರವಿರುತ್ತೆ ಅನ್ನುವ ದಿಮಾಕು ಅಥವಾ ನಮ್ಮನ್ನು ನಿರ್ಲಕ್ಷಿಸಿದರೆ ಏನಾದೀತು ನೋಡಿಕೊಳ್ಳಿ ಎಂದು ಜನರಿಗೆ ಕಳಿಸುವ ಸಂದೇಶದ ಫಲವಾಗಿ ಉದ್ಭವಿಸಿರುವ ಈ ಕೆರಗೋಡು ಪ್ರಕರಣ ಈಗ ರಾಜ್ಯವ್ಯಾಪಿ ಉತ್ತರ ಕೊಡಬೇಕಾಗಿ ಬರುತ್ತೆ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಪಾಲಿಟಿಷಿಯನ್ಸ್. ಚಿಲ್ಲರೆ ಬುದ್ಧಿ ಏನು ಮಾಡುತ್ತೆ ರಾಜ್ಯಗಳಿಗೆ ಅಂತ. ಈ ಹನುಮಧ್ವಜ ಪ್ರಕರಣ ಕ್ಷಣಕ್ಕೊಂದು ತಿರುವನ್ನು ಪಡ್ಕೋತಾ ಇದೆ. ಇಂಟರ್ನ್ಯಾಷನಲ್ ಅಫೇರ್ ಇದ್ದಂಗೆ ಇದೆ ಈಗಿದು ಸದ್ಯಕ್ಕೆ. ಈ ಧ್ವಜಕ್ಕೆ ಅನುಮತಿ ನೀಡಿರುವ ವಿಚಾರದಲ್ಲಿ ಮಾಹಿತಿಗಳು ಪುಂಖಾನುಪುಂಖವಾಗಿ ಹೊರಕ್ಕೆ ಬರ್ತಿವೆ. ಜನವರಿ 25ರ ಸಭೆಯಲ್ಲಿ 22 ಪಂಚಾಯಿತಿ ಸದಸ್ಯರ ಪೈಕಿ 18 ಸದಸ್ಯರು ಪಕ್ಷಭೇದ ಮರೆತು ಮತ ಹಾಕಿದ್ರು ಅಥವಾ ಒಪ್ಪಿಗೆ ಕೊಟ್ಟರಂತೆ. ಮಾಡೋಣ ಬಿಡು, ಅದರಲ್ಲಿ ಏನಿದೆ. ಅದರಲ್ಲಿ ಕಾಂಗ್ರೆಸ್ಸಿನ 7 ಇದ್ದರು. ಅವತ್ತೇ ಹೇಳಿದೆ, ಕಾಂಗ್ರೆಸ್ಸಿಗೆ ಮತ ಕೊಟ್ಟಿರುವ ಮತದಾರರಲ್ಲೂ ಶ್ರೀರಾಮನನ್ನು ಬೆಂಬಲಿಸುತ್ತಿರುವ, ಶ್ರೀರಾಮ ಜನ್ಮಭೂಮಿ ಬೆಂಬಲಿಸುತ್ತಿರುವವರಲ್ಲೂ ಕಾಂಗ್ರೆಸ್ಸಿನ ಮತದಾರರು ಇರ್ತಾರೆ ಅಂತ. ಈಗೇನಾಗ್ತಿದೆ, ನಿಮ್ಮ ಸದಸ್ಯರ ಪೈಕಿಯೇ ಇರ್ತಾರೆ. ಇದು ಅಷ್ಟೇ ವಿಚಾರ. ಆ ವಿಚಾರವನ್ನು ಅಲ್ಲಿಗೆ ಮುಗಿಸಿ ಅಲ್ಲಿಗೆ ಬಿಟ್ಟು ಅಲ್ಲಿಗೆ ಮುಂದಕ್ಕೆ ಸಾಗಿದ್ದಿದ್ರೆ ಸರಿ ಇರ್ತಿತ್ತು. ಹಾಗೆ ಮಾಡಿಲ್ಲ. ಈಗೇನು ಮಾಡಿದ್ರು, ಎಲ್ಲರೂ ತಲೆ ಎತ್ತಿ ಸೂರ್ಯನನ್ನು ನೋಡುವಂತೆ ಮಾಡಿದರು. ಕಾರಣ ಜನಕ್ಕಿಗೆ ಎಲ್ಲಿ ಫ್ಲಾಗ್ ಪೋಸ್ಟ್ ಕಾಣುತ್ತೆ, ಬಾವುಟ ಯಾವುದು ಅಂತ ಒಂದ್ಸರಿ ನೋಡ್ತಾರೆ, ಲಟಕ್ಕಂತ ಮೊಬೈಲಲ್ಲಿ ಹಿಡಿತಾರೆ, ಕಳಿಸ್ತಾರೆ. ಬೇಕಿತ್ತಾ? ಇರಲಿ. 7 ಸದಸ್ಯರು ಗಮನಾರ್ಹ. ಅದೇ ಹೊತ್ತಲ್ಲಿ ಸಂಪರ್ಕ ಪಂಚಾಯಿತಿ ನಡಾವಳಿಯನ್ನು ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರೋ ಜಿಲ್ಲಾ ಪಂಚಾಯಿತಿ ಅವ್ರು ಎತ್ಕೊಂಡು ಹೋಗ್ಬಿಟ್ಟಿದಾರಂತೆ. ಎತ್ಕೊಂಡು ಹೋಗ್ಬಿಟ್ರೆ ಏನೀಗ? ಅದು ಸಿಗಬಾರ್ದು, ಅದರಲ್ಲಿ ಪರ್ಮಿಷನ್ ಕೊಟ್ಟಿರೋದು ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬಂದಿರೋದೆಲ್ಲ ಕಳೆಕಾಯಿ ಬೀಜ ತಿಂತ ಇರೋದು. ಹಂಗಾರೆ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಏನಾಗ್ಬಿಡುತ್ತೆ? ಎತ್ಕೊಂಡು ಹೋಗ್ಬಿಟ್ರೆ ದಾಖಲೆ ಸಿಕ್ಕದ ಮೇಲೆ ಏನೂ ಆಗಲ್ಲ. ಎತ್ಕೊಂಡು ಹೋಗ್ಬಿಟ್ರೆ ಧ್ವಜ ತೆರವು ವೇಳೆ ಪ್ರತಿಭಟನೆ ಮಾಡ್ತಿದ್ದವರ ಕಾರ್ಯಕರ್ತರ ಮೇಲೆ 50ಕ್ಕೂ ಹೆಚ್ಚು ಮಂದಿ ಮೇಲೆ ಕೇಸ್ ಹಾಕಿದ್ದಾರಂತೆ. ಇದರಿಂದ ತುಂಬ ದೊಡ್ಡ ಪ್ರಯೋಜನ ಆಗತ್ತೆ ಅಂತ ರಾಜ್ಯ ಸರ್ಕಾರ ಅನ್ಕೋಬೇಡಿ. ಕೇಸ್ ಹಾಕೋದ್ರಿಂದ ಅಲ್ಲ, ಇದರಿಂದ ವರ್ಕೌಟ್ ಆಗಲ್ಲ. ನೀವು ಇನ್ನಷ್ಟು ಕೆರಳಿಸ್ತಾ ಇರ್ತೀರಿ. ಯಾಕಂದರೆ ಈ 50 ಜನ ಕೇಸ್ಗೆ ಹೋಗಿ ಬಂದಾಗೆಲ್ಲ ಊರಿನ ಜನ ಒಂದ್ಸರಿ ನಿಮಗೆ ಮನೆ ಒಳಗಡೆನಲ್ಲಿ ಶಾಪ ಹಾಕಿರ್ತಾರೆ. ಇದಂಥ ಪ್ರಕರಣ ಇದೆ. ಇದನ್ನು ಉದಾತ್ತವಾಗಿ ನೋಡಿ, ಸಮತೋಲನ ಚಿತ್ತದಿಂದ ಗಮನಿಸಿ ಅದಕ್ಕೊಂದು ಇತ್ಯರ್ಥ ಮಾಡಿ ಮುಗಿಸ್ಕೋಬೇಕಿತ್ತಲ್ಲೇ. ಅದನ್ನು ಬಿಟ್ಟು ಅಂತಾರಾಷ್ಟ್ರೀಯ ವಿಚಾರ ಮಾಡಿ ಅದರೊಳಕ್ಕೆ ಪಾಕಿಸ್ತಾನ ರಾಜಕಾರಣ, ಅವನ ಕಾಲದ್ದು ಇವ್ರ ಕಾಲದ್ದು, ಅದಕ್ಕೆ ಸೈದ್ಧಾಂತಿಕ ಇದು ಎಲ್ಲ ತಂದು ಗೋಜಲು ಮಾಡ್ಕೊಂಡಿದ್ದೀರಿ ಅಷ್ಟೇ. ಯಾವುದೂ ಬಿಟ್ಟಿಲ್ಲ. ಈ ಮಧ್ಯೆ ಕೆರಗೋಡು ಮೂಲಕ ನಾಗಮಂಗಲದ ಕಡೆ ಹೋಗ್ತಿದ್ರಂತೆ ಚಲುವರಾಯಸ್ವಾಮಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರದ ಘೋಷಣೆಗೆ ಹೋಗಿದ್ದಾರೆ. ಅವರೆಲ್ಲ ಆಚೆಯಿಂದ ಬಂದಿರೋ RSS ವರ್ಕರ್ಸ್ ಆ ಗ್ರಾಮದಲ್ಲೇ ಬಾಡಿಗೆ ಮನೆ ತೆಗೆದುಕೊಂಡು ವಾಸಿಸುತ್ತಿದ್ದಾರೆ. ಗೊತ್ತಾಗಬಾರ್ದು ಅಂತ ಎಲ್ಲ ಹೊರಗಡೆ ಅವರು ಹಾಕಿದವರು ಗ್ರಾಮದೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ ಬಾಡಿಗೆ ಮನೆ ತಗೊಂಡ್ಬಿಟ್ಟಿದ್ದಾರೆ ಅಲ್ಲಿ ಅಂತ ಬೇಕಾದರೂ ಹೇಳ್ತೀರಿ. ನಾನೇನೇ ಹೇಳಿದೆ ಅಲ್ಲ ಅಂತ, ಅಷ್ಟು ಕ್ವಿಕ್ ಆಗಿ ಇದಲ್ಲ, ಹಂಗಾಗಿರಲ್ಲ ಅದು ಅಂತ. ಸರಿ, ಅವ್ರ ಕಾರ್ ನಿಲ್ಲಿಸದೆ ಹಂಗೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ನಿಲ್ಸಕ್ಕಾಗತ್ತಾ? ಧ್ವಜ ಸಂಘರ್ಷಕ್ಕೆ ಶಾಸಕ ಗಣಿಗ ರವಿ ಕಾರಣ ಅಂತ ಗ್ರಾಮಸ್ಥರ ಆಕ್ರೋಶ. ಗಣರಾಜ್ಯೋತ್ಸವದ ದಿನವೇ ತ್ರಿವರ್ಣ ಧ್ವಜ ಹಾರಿಸಿರುವ ವಿಡಿಯೋ ಸಾಕ್ಷ್ಯವನ್ನು ಅವರು ರಿಲೀಸ್ ಮಾಡಿದ್ದಾರೆ. ಜನ ಅಂದರೆ ನೀವೇನು ಹಾರಿಸೋದು, ನಾವೇ ಹಾರಿಸಿದ್ವಿ ಅಂತ. ಆ ದಿನ ಸಲ್ಲಬೇಕಾದಂತಹ ಗೌರವ ನಾವೇ ಮಾಡಿದ್ದೀವಿ, ನೀವೇನು ಹಾರಿಸೋದನ್ನ ಅಂತ ಅವರದ್ದು. ಹಾಗಾಗಿ ಯಾರನ್ನ ರಾಷ್ಟ್ರ ವಿರೋಧಿ ಅಂತಿದ್ದೀರಿ ಅಂತ ಗ್ರಾಮಸ್ಥರ ಪ್ರಶ್ನೆ. ಈ ಮಧ್ಯೆ ಪ್ರತಿಭಟನೆ ವೇಳೆ ಕುರುಬರ ಸಂಘದ ಹಾಸ್ಟೆಲ್ ಮೇಲೆ ಕಲ್ಲು ತೂರಿದ್ದನ್ನು ಖಂಡಿಸಿ ಕುರುಬರ ಸಂಘ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದೆ. CM ಫ್ಲೆಕ್ಸ್ ಹರಿದಿದ್ದಕ್ಕೆ ಆಕ್ರೋಶ ಹೊರಕಾಗಿದೆ. CM ಫ್ಲೆಕ್ಸ್ದು ನನಗೆ ದೊಡ್ಡದು ಅಂತ ಕಾಣಲ್ಲ. ಬಿಕಾಸ್ ಪೊಲಿಟಿಕಲ್ ಆ್ಯಂಗಲಲ್ಲಿ ಇದ್ದಾಗ ಅವ್ರದ್ದು ಇವ್ರು ಹರ್ಕೊಳ್ಳೋದು ಅವ್ರದ್ದು ಹರ್ಕೊಳ್ಳೋದು ಮಾಡ್ಬೋದು. ಬಟ್ ಕುರುಬರ ಸಂಘದ ಮೇಲಕ್ಕೆ ಯಾತಕ್ಕೆ ಕಲ್ಲು ಬಿಸಾಕಿದ್ರಿ ಅಂತ ನನಗೆ ಅರ್ಥವೇ ಆಗಿಲ್ಲ. ಇಟ್ ವಾಸ್ ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್ ಅಂಡ್ ನಾಟ್ ನೆಸೆಸರಿ. ಅದು ಬೇಕಿರಲಿಲ್ಲ. ಏನಕ್ಕೆ ಬೇಕು? ಚೀಫ್ ಮಿನಿಸ್ಟರ್ ನೀವು ಹರ್ಕೊಳ್ಳೋದು, ಮೋದಿದವ್ರು ಹರ್ಕೊಳ್ಳೋದು, ಇನ್ಯಾರೋ ಇನ್ನೊಬ್ರದ್ದು ನೀವು ಹರ್ಕೊಳ್ಳಿ ಎಲ್ಲನೂ. ಯಾವನ್ ಬೇಡ ಅಂದವ್ ನಿಮ್ಮನ್ನು, ಅದರಲ್ಲಿ ಎಕ್ಸ್ಪರ್ಟ್ಗಳು ನೀವುಗಳು. ಬಟ್ ನನಗೆ ಈ ಸಂಘಕ್ಕೆ ಯಾಕೆ ಹೋಗಿ ಕಲ್ಲು ಹೊಡಿಯೋಕ್ಕೆ ಹೋದ್ರಿ ನನಗೆ ಅರ್ಥನೇ ಆಗಿಲ್ಲ. ಅದು ಯಾಕೆ ಗುರಿ ಆಗಬೇಕಿತ್ತು? ಐ ಡೋಂಟ್ ನೋ. ಎಸ್
ದೇಣಿಗೆ ಕೊಡ್ತೀನಿ ಅಂತ ರವಿಕುಮಾರ್ ಹೇಳಿದರು. ಈ ಹುಡುಗರು ಏನು ಮಾಡಿದ್ದಾರೆ, ಒಂದು 3-4 ಸಲ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಅವರು ಸಿಕ್ಕಿಲ್ಲ. ಕಾರಣಾಂತರಿಂದ ಸಿಕ್ಕಿಲ್ವೋ, ಬೇಕು ಅಂತೂ ಸಿಕ್ಕಿಲ್ವೋ ಅದು ನಮಗೆ ಗೊತ್ತಿಲ್ಲ. ನಮ್ಮ ಶಾಸಕರು ದೇಣಿಗೆ ಕೊಡಲಿಲ್ಲ ಅಂತ ಅಪಾದನೆ ಮಾಡ್ತಾ ಇಲ್ಲ. ಈ ಧ್ವಜ ಕಂಬದ ಉದ್ಘಾಟನೆ ಈ ಫಂಕ್ಷನ್ಗೆ ಯಾವುದೇ ರಾಜಕಾರಣಿಯ ಫಸ್ಟ್ ನಾವು ಇನ್ವೈಟೇ ಮಾಡಿಲ್ಲ. ಮಾರ್ಗಳ್ಳಿಯಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಇತ್ತು, ಅಲ್ಲಿಗೆ ಕುಮಾರಸ್ವಾಮಿ ಬರುವಂಥ ಪ್ರೋಗ್ರಾಮ್ ಇತ್ತು. ಆಗ ಒಂದು ಸ್ವಲ್ಪ ಈ ಧ್ವಜ ಕಂಬ ಹತ್ರ ಬಂದು ಹೋಲಿ ಅಂತ ರಿಕ್ವೆಸ್ಟ್ ಮಾಡಿದ್ದು ಸತ್ಯ. ಆದರೆ ಕುಮಾರಸ್ವಾಮಿಯವರು ಅವತ್ತು ಗೈರಾದರು. ಕುಮಾರಸ್ವಾಮಿಯವರು ಬರ್ತಾರೆ ಅಂತ ನಮ್ಮ ಹುಡುಗರು ಏನು ಮಾಡಿದ್ರು, ಇಲ್ಲಿ ಕೆಲವರು ಅನೌನ್ಸ್ ಮಾಡಿಬಿಟ್ರು. ಇದೇನಾಯಿತು, ಕಾಂಗ್ರೆಸ್ನವ್ರಿಗೆ ಇರುಸು ಮುರುಸು ಆಗಿರ್ಬೋದು ಈ ವಿಷಯ. ನಾವು ಯಾರನ್ನೇ ಒಂದು ಪಾಂಪ್ಲೆಟ್ಸ್ ಹೊಡ್ಸಿಲ್ಲ, ಒಂದು ಪಬ್ಲಿಸಿಟಿ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಏನಿಲ್ಲ. ಪೂಜೆ ಅಷ್ಟೇ, ಪೂಜೆ ಮಾಡ್ತೀವಿ, ಫ್ಲಾಗ್ ಹಾರಿಸ್ತೀವಿ, ಮುಗ್ದೋಯ್ತು ಈ ವ್ಯವಹಾರ. ಇಷ್ಟು ಕಾಂಗ್ರೆಸ್ನವ್ರಿಗೆ ಇರುಮುರುಸು ಆಗಿರ್ಬೋದು. ನಾವು ರಾಷ್ಟ್ರಧ್ವಜಕ್ಕೆ ಏನು ಬೆಲೆ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತೀವಿ. ಇವರಿಂದ ಹೇಳಿ ಕಲಿಬೇಕಾಗಿಲ್ಲ. ಈಗ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು, ನಾವು 26ನೇ ತಾರೀಕು ರಾಷ್ಟ್ರಧ್ವಜಕ್ಕೆ ಏನು ಕೊಟ್ಟಿದ್ದೀವಿ ಗೌರವವನ್ನು, ಆ ಗೌರವ ಅವರೇ ನೋಡಲಿ. 400 ಜನ ಸಪೋರ್ಟ್ ತೊಗೊಂಡು ಅಧಿಕಾರಿಗಳು ಕರೆಸಿ, ಪೊಲೀಸ್ನವ್ರು ಕರೆಸಿ, ಮಧ್ಯಾಹ್ನ ಯಾಕೆ ಕರೆಸಬೇಕಿತ್ತು? ಅದಕ್ಕೊಂದು ಗೌರವ ಇಲ್ವಾ? ಎಷ್ಟೊತ್ತಲ್ಲಿ ಆರಿಸ್ಬೇಕು ಸರ್? ಅವ್ರಿಗೊಂದು ನೆಪ ಬೇಕಿತ್ತು ಸರ್. ನಮ್ಮ ಹನುಮ ಧ್ವಜ ಇಳಿಸಕ್ಕೆ ಕೇಸರಿ ಕಂಡ್ರೆ ಅವ್ರಿಗೆ ಆಗಲ್ಲ, ಅದನ್ನ ಇಳಿಸಕ್ಕೆ ಒಂದು ಕಾರಣ ಬೇಕಿತ್ತು, ಹಾಗಾಗಿ ಆರಿಸೋರು. ತರತುರಿಲಿ ಯಾಕೆ ಆರಿಸ್ಬೇಕಿತ್ತು? ಒಂದು ಹೇಳ್ತೀನಿ, ಮಂಡ್ಯದ ಜನರಿಗೆ ರಾಜಕಾರಣವನ್ನ ಹೇಳಿಕೊಡುವ ಪ್ರಯತ್ನವನ್ನ ಯಾರು ಮಾಡಬೇಡಿ. ಅವರು ಬೈ ಬರ್ತ್ ಪ್ರೊಫೆಸರ್ಸು ರಾಜಕಾರಣದಲ್ಲಿ, ಬೈ ಬರ್ತ್. ಮಂಡ್ಯದಲ್ಲಿ ಮಾತ್ರ ಸರ್, ಮಂಡ್ಯದಲ್ಲಿ ಮಾತ್ರ ಎಕ್ಸ್ಟ್ರೀಮ್ಲಿ ಇನ್ಫಾರ್ಮ್ಡ್ ಪೀಪಲ್ ಅವರು ರಾಜಕಾರಣದ ವಿಚಾರದಲ್ಲಿ. ನೀವು ಯಾರು ರಾಜಕಾರಣ ಅವ್ರಿಗೆ ಹೇಳ್ಕೊಡಕ್ಕಾಗಲ್ಲ. ನಿಮಗಿಂತ ಚೆನ್ನಾಗೇ ನಿಮಗಿಂತ ತಾತ್ನಷ್ಟು ಗೊತ್ತಿರುತ್ತೆ ಅವ್ರಿಗೆ, ಮುತ್ತಾತ್ನಷ್ಟು ಗೊತ್ತಿರುತ್ತೆ ಅವ್ರಿಗೆ. ಭಾಳ ಪ್ರಚಂಡರು, ನಾನು ಆ ವಿಚಾರದಲ್ಲಿ ಹೇಳ್ತಿರೋದು. ಆ್ಯಂಡ್ ಅವರ ನಿಲುವುಗಳು ಅಷ್ಟೇ ಭಾಳ ಕ್ಲಾರಿಟಿ ಇರುತ್ತೆ. ಏನದನ್ನು ಗೋಜಲು ಮಾಡ್ಕೊಳ್ಳಲ್ಲ ಭಾಳ. ನಿನ್ನೆ ನಾನು ಏನಕ್ಕೆ ಹೇಳಿದೆ ಅಂದರೆ, ನನ್ನ ಅನುಭವದಲ್ಲಿ ನಾನು ಮಂಡ್ಯದಲ್ಲಿ ಹನುಮಧ್ವಜ, ರಾಮಧ್ವಜ, ದೇವಸ್ಥಾನ ಈ ಥರದ ಹೋರಾಟಗಳನ್ನು ನಾನು ನೋಡಿಲ್ಲ. ನಾನು ನೋಡಿರೋದು ಕಾವೇರಿಗೆ ನೋಡಿದ್ದೀನಿ, ರೈತ ಹೋರಾಟಗಳನ್ನು ನೋಡಿದ್ದೀವಿ. ಯಾವಾಗಲೂ 1 ಸರಿನೋ 2 ಸರಿನೋ ಏನೋ ಈ ಥರ ಸಣ್ಣ ಪುಟ್ಟ ಯಾವುದೋ ವಿಚಾರಗಳಾದಾಗ, ನಡಿಬಾರ್ದ ರೀತಿಯಲ್ಲಿ ನಾವು ನಡೆದಾಗ ಸಣ್ಣ ಪುಟ್ಟದಾಗ ಕಮ್ಮಿನಲ್ಲಿ ಥರದಲ್ಲಿ ಚೂಟು ಪಾಟು ಅಂತ ನೋಡಿದ್ದೀವಿ. ಅದು ಪೂರ್ತಿ ಅಲ್ಲ, ಅದುವೇ. ಇವು ಪ್ರಮುಖವಾದ ಹೋರಾಟಗಳು ಅವು. ಆದರೆ ಇದಲ್ಲ. ಹೀಗೆ ನಿನ್ನೆ ಜನ ಸೇರಿದಾಗಲೇ ಹೇಳಿದೆ ನಾನು, ಇದಲ್ಲ, ಹೊರಗಡೆದಲ್ಲ, ಇದು ಬೇರೆ ಏನೋ ಹರ್ಟ್ ಮಾಡಿದ್ದೀರಿ ಅಂತ. ಲೋಕಲಿ ಇದನ್ನು ಎರೆಕ್ಟ್ ಮಾಡೋಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತೊಗೊಂಡಿದ್ದಾರೆ, ಸಹಜವಾಗಿ ಎಲ್ಲರಿಂದ ದೇಣಿಗೆಯನ್ನು ಬಯಸಿದ್ದಾರೆ. ಕೊಟ್ಟವರು ಕೊಟ್ಟಿದ್ದಾರೆ, ಕೊಡದವರು ಕೊಟ್ಟಿಲ್ಲ. ಕೊಡದವರು ಕೊಡದಿದ್ದರೂ ದೊಡ್ಡವರಾಗಿರುತ್ತಿದ್ದರೆ ಸರಿ ಹೋಗ್ತಿತ್ತು. ಏನೋ ಹೆಚ್ಚು ಕಡಿಮೆ ವ್ಯಂಗ್ಯ ಆಗಿದೆ ಅಲ್ಲಿ. ಪ್ರತಿಷ್ಠೆ ಕರೆದಿಲ್ಲ, ಇನಾಗ್ರೇಟ್ ಮಾಡಿದ್ರು. ಸ್ವಲ್ಪ MLAಗಳಿಗೆ ಇನ್ವಿಟೇಷನಲ್ಲಿ ಹೆಸರು ಕಾಣಿಸ್ದಿದ್ರೆ, ಕರೀದೇ ಇದ್ದರೆ ಮೈಯೆಲ್ಲ ನಕಶಿಕಾ ಅಂತ ಇದು ಬಂದುಬಿಡುತ್ತೆ, BP ಬಂದುಬಿಡುತ್ತೆ ಅವ್ರಿಗೆ. ಬಂದಿದೆ. ಆ BP ಪರಿಣಾಮವಾಗಿ ಅವರೊಂದಷ್ಟು ಏನೇನೋ ಆಲೋಚನೆಗಳನ್ನು ಮಾಡಿರಬೇಕು. ಆದರೆ ಎಂಡು ಇದಾಗಿದೆ. ಕರೆದುಬಿಟ್ಟಿದ್ರೆ ಈ ಲೆವೆಲ್ಗೆ ಹೋಗ್ತಿರಲಿಲ್ಲ. ಎಂಡ್ ಇದಷ್ಟೇ, ಇದಷ್ಟರಲ್ಲೇ ನಿಂತಿದೆ. ಅದಕ್ಕೆ ನೀವು ಆ ಧ್ವಜಸ್ತಂಭಕ್ಕೆ ಯಾಕೆ ಹಂಗಾರೆ ಜನ ಸೇರಿದ್ರು? ಹೆಣ್ಣುಮಕ್ಕಳು ಹೆಂಗಸರೆಲ್ಲ ಯಾಕೆ ಸೇರ್ಕೊಂಡ್ರು? ಅದನ್ನು ತೆಗೆದೇ ಇರೋ ಹಾಗೆ ರಾತ್ರಿ ಎಲ್ಲ ಕಾಯುವಂಥ ಯಾಕೆ ಬಂದರು ಅಂದರೆ, ಅದಕ್ಕೆ ಸಿಂಪಲ್, ಸರಳ. ಈ ಧ್ವಜಸ್ತಂಭ ಕಟ್ಟುವಾಗ ಇವ್ರು ದೇಣಿಗೆನ ಮನೆಗೆ ಹೋಗಿದ್ದೀವಿ ಅಂತಾರೆ. 10 ರೂಪಾಯಿ ಕೊಟ್ಟಿದ್ದಾರೋ, 16 ರೂಪಾಯಿ ಕೊಟ್ಟಿದ್ದಾರೋ, 30 ರೂಪಾಯಿ ಕೊಟ್ಟಿದ್ದಾರೋ, 100 ರೂಪಾಯಿ ಕೊಟ್ಟಿರ್ತಾರೋ. ಯಾವಾಗಲೂ ನಾನು ಏನಕ್ಕಾರು ಒಂದು ದಾನ ಮಾಡಿದ್ರೆ ಅದ್ರ ಮೇಲೆ ಪ್ರೀತಿ ಹೆಚ್ಚಿರುತ್ತೆ ನನಗೆ. ಈ ರಾಮ ಜನ್ಮಭೂಮಿ ಕತೆ ಅದೇನೇ. ಭಾಳ ಜನರ ಮನೆಯಲ್ಲಿ ರಾಮ ಜನ್ಮಭೂಮಿ ಅಥವಾ ರಾಮ ಮಂದಿರದ ವಿಚಾರದಲ್ಲಿ ಯಾಕೆ ಆ ಭಾವನೆ ಇದೆ ಅಂದರೆ, ನಮ್ಮ ಅಪ್ಪ ಒಂದು ಇಟ್ಟಿಗೆ ಕೊಟ್ಟಿದ್ರು ಅಂತ. ಅವರಪ್ಪ ಇಲ್ದಿದ್ರು ನಮ್ಮ ಊರಿನಲ್ಲಿ ಹೋಗುವಾಗ ಇಟ್ಟಿಗೆ ಪೂಜೆ ಮಾಡಿದ್ರಂತೆ ನಮ್ಮ ಅಮ್ಮ ಅಂತ, ನಮ್ಮ ಅವ್ವ ಮಾಡಿದ್ಲಂತೆ ಅಂತ. ಕರ್ಸೇವಕರಾಗಿ ಹೋಗಿದ್ರು ಹಾಗೆ. ಬರೀ ಕರ್ಸೇವಕರಲ್ಲ, ಊರಲ್ಲಿರೋರೆಲ್ಲ ಕರ್ಸೇವಕರಲ್ಲ, ಒಂದೊಂದು ರೂಪದಲ್ಲಿ. ಹಾಗಾಗಿ ಆ ಭಾವನೆ ಜಾಸ್ತಿ. ಇದು ಇವ್ರಿಗೆ ಅರ್ಥವಾಗಿಲ್ಲ. ಲೋಕಲಿ ಸ್ಟಾರ್ಟ್ ಆಗಿರೋದನ್ನು ಉಗರು ಮತ್ತು ಕೊಡಲಿ 27ನೇ ತಾರೀಕಿನವರು ಅರ್ಜಿ ಹಾಕ್ಕೊಂಡಿದ್ರು, ಜಾಗಸ್ತಂಭ ನಿರ್ಮಾಣ ಮನವಿ ಮಾಡಿದ್ರು. ಗ್ರಾಮ ಸಭೆಯಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿ ನಿರ್ಧಾರಕ್ಕೆ ಭದ್ರಾಗಿರ್ಬೇಕಲ್ವಾ ಅಂದರೆ, ಇದು ಭದ್ರೆ ತಾನೇ. ಈಗೇನು ಮಾಡ್ತೀರಿ? ಆರಂಭದಲ್ಲಿ ಇಂಥದ್ದೇ ಬಾವುಟ ಆರಿಸ್ಬೇಕು ಅಂತ ಯಾರಿಗೂ ಹೇಳಿಲ್ಲ, ಅನುಮತಿ ಕೊಟ್ಬಿಟ್ಟಿದ್ದಾರೆ. 28ನೇ ತಾರೀಕು ಇನ್ಯಾರೋ ಒಂದಷ್ಟು ಜನ ಗ್ರಾಮಸ್ಥರು ಅರ್ಜಿ ಹಾಕ್ಕೊಂಡ್ಬಿಟ್ಟಿದ್ದಾರೆ, ನಮಗೂ ಸ್ತಂಭಕ್ಕೆ ಅನುಮತಿ ಕೊಡಿ ಅಂತ. ಸರಿ, ಒಪ್ಪಿಗೆ ಕೊಟ್ಟಿದ್ದಾರೆ.
ಸರಿ, ಮಂದಿರ ಲೋಕಾರ್ಪಣೆ ದಿನ ಹನುಮತ್ ಧ್ವಜ ಹಾರಿಸೋದಕ್ಕೆ ಗ್ರಾಮಸ್ಥರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಾಡಿದ್ದು ಗೊತ್ತಾಗಲ್ವಾ ಲೋಕಲ್ ಜನಕ್ಕೂ, ಪೊಲೀಸ್ನವ್ರಿಗೋ ಅಥವಾ ಪೊಲಿಟಿಷಿಯನ್ಸ್ಗೋ ಗೊತ್ತಿರಲ್ವಾ? ಧ್ವಜ ಹಾರಿಸೋ ದಿನ ಬರ್ತಿದ್ದಾಗ ಕೆಲವರು ತಕರಾರು ಅರ್ಜಿ ಹಾಕ್ಕೊಂಡಿದ್ದಾರೆ. ಸರಿ, ಅದಕ್ಕೆ ಮುಚ್ಚಳಿಕೆ ಒಬ್ಬರು ಬರ್ಸ್ಕೊಂಡ್ರಾರೋ PDO, ಕೇವಲ ರಾಷ್ಟ್ರಧ್ವಜ ಕನ್ನಡ ಧ್ವಜ ಅಂತ ಬರ್ಸ್ಕೊಂಬಿಟ್ರು. ಆದರೆ 22ನೇ ತಾರೀಕು ಹನುಮತ್ ಧ್ವಜವನ್ನು ಹಾರಿಸಿದ್ರು ಕೆರಗೋಡ ಗ್ರಾಮಸ್ಥರು. ಕಾರಣ ಕಟ್ಟಿದ್ದಿದ್ದೇ ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟರು. ಅದಕ್ಕೆ ಇದಕ್ಕೆ ತಕರಾರು ವ್ಯಕ್ತವಾದಾಗ ಏನು ಮಾಡಿದ್ದಾರೆ ಭಾಳ ಬುದ್ಧಿವಂತರು, ಗ್ರಾಮ ಪಂಚಾಯತಿ ಸಭೆ ಮತ್ತೆ ಕರೆದು ನಡಾವಳಿನ ಮಾಡಿಸಿದ್ದಾರೆ. ಹನುಮತ್ ಧ್ವಜಕ್ಕೆ 22 ಸದಸ್ಯರಲ್ಲಿ 18 ಜನ ಅನುಮೋದನೆ ಕೊಟ್ಕೊಂಡಿದ್ದಾರೆ. ಆಗ ಅದ್ರ ಕಾಂಗ್ರೆಸ್ನವರು ಇದ್ದಾರೆ. ಈಗ ಅವ್ರನ್ನೆಲ್ಲ ಏನು ಮಾಡ್ತೀರಿ? ರಾಷ್ಟ್ರ ವಿರೋಧಿಗಳವರು ಅವರು ಅವ್ರನ್ನೆಲ್ಲ ಡಿಸ್ಮಿಸ್ ಮಾಡಬೇಕು. ಲೈಕ್ ಆ ಶ್ರೀರಂಗಪಟ್ಟಣದಲ್ಲಿ ಯಾರೋ ವಕೀಲರ ಮೇಲೆ ಪಾಪ ಕ್ರಮ ತಗೊಂಡಂಗೆ ಯಾರಿಗೋ ಬೇಲ್ ಅಪ್ಲಿಕೇಶನ್ ಹಾಕಿದ್ರು ಅನ್ನೋದಕ್ಕೆ ಇವನ್ನೆಲ್ಲ ಕಿತ್ತಾಕ್ಬೇಕು, ನೀವು ಡಿಸ್ಮಿಸ್ ಮಾಡ್ಬಿಡ್ಬೇಕು ಎಲ್ಲರೂ. ಎಲ್ಲ RSS ಇರಬೇಕು ಅವ್ರುಗಳು, ಅಲ್ಲಿಂದ ಬಂದಿರಬೇಕು. ಆದರೆ ಸಂಬಂಧಿತ ಇಲಾಖೆಯಿಂದ ಅನುಮತಿ ಪಡಿಬೇಕು ಅಂದರು. ಸರಿ, ಕೊನೆಗೆ ಧ್ವಜ ತೆರೆಯೋದಕ್ಕೆ ಹಿರಿಯ ಅಧಿಕಾರಿಗಳಿಂದ ತೆರವು ಮಾಡುವಂತೆ PDO ಮೇಲೆ ಒತ್ತಡ. ಯಾಕೆ ಹಿರಿಯ ಅಧಿಕಾರಿಗಳಿಗೆ ಅದರಿಂದ ಆಗ್ತಿದ್ದೇನು? ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಧಾರ್ಮಿಕ ಧ್ವಜ ಹಾರಿಸದಂತೆ ಆದೇಶ. ಸರಿ, ಹಾಗಾಗಿ ಇಳಿಸಿದ್ರು, ರಾಷ್ಟ್ರಧ್ವಜ ಹಾರಿಸ್ಬಿಟ್ರು, ತಗಲಾಕೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ. ಈಗ ನೋಡಬೇಕು. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರೋದನ್ನ ಗ್ರಾಮ ಮಾತು ಪಂಚಾಯತ್ ಹೇಳ್ತೀನಿ ಕೇಳ್ರಿ. ಈ ಧ್ವಜ ಹಲವಾರು ಪ್ರತಿಮೆಗಳು ರಸ್ತೆಯಲ್ಲಿ ಓಡಾಡುವಾಗ ಯಾರು ಎಷ್ಟು ದಿನ ಅದ್ರ ಕಡೆಗೆ ನಿಂತ್ಕೊಂಡು ನೋಡ್ಬಿಟ್ಟು ಹೋಗಿದ್ದೀರಪ್ಪ? ಹೇಳ್ರಪ್ಪ. ಆ ದಿನ ಬಂದಾಗ ಯಾರು ನೋಡಿರ್ತೀರ ಹೇಳ್ರಪ್ಪ, ನೋಡೋಣ. ಈ ವಿಧಾನಸೌಧ ಎಂಟ್ರಿ ಆಗೋವಾಗಿರೋ 4-5 ಪ್ರತಿಮೆ ಯಾರು ಎಷ್ಟು ದಿನ ಅದ್ರ ಕಡೆ ಕತ್ತಿರ್ಗಿಸ್ಕೊಂಡು ನೋಡ್ಕೊಂಡು ಹೋಗ್ತಿರಪ್ಪ? ಅಚಾನಕ್ಕಾದ್ರೆ ನೋಡ್ತೀರಿ. ನಾವು ಲಾಟ್ ಆಫ್ ಥಿಂಗ್ಸ್ನ ನಾವು ನೋಡೋದೇ ಇಲ್ಲ. ಅದು ಹಸಿರು ಧ್ವಜ ನಾವು ಯಾವುದೋ ಶಿವಾಜಿನಗರದಲ್ಲಿ ಕಿತ್ತಾಕಿದಾರಂತೀಗ. ಅದಲ್ಲಿ ಇತ್ತು ಅಂತ ಎಷ್ಟು ಜನಕ್ಕೆ ಗೊತ್ತಿತ್ತಂತೆ? ಯಾವನ್ ತಲೆ ಎತ್ತಿ ನಿಂತ್ಕೊಂಡು ನೋಡಿರ್ತಾನಲ್ಲಿ? 30 ವರ್ಷ ಅದಾದ್ರ ಪಾಡಿಗೆ ಅದು ಇರ್ತಿತ್ತು. ಇವ್ರುಗಳು ಎಲ್ಲ ಮಾಡ್ಕೊಳ್ಳೋ ಗೋಜಲ್ಗಳು. ಆದರೆ ಅದಕ್ಕೆ ಬೇಕಾದ ಪಕ್ಕಾ ನಿಯಮ ತರಲ್ಲ. ಹೀಗೆ ತೆಲಿಸ್ಕೊಂಡು ಓಡಾಡೋದು ಲಾಭಕ್ಕೆ ತಕ್ಕಂತೆ ಎಲ್ಲರೂ. ನಿಯಮ ಏನು? ಸಾರ್ವಜನಿಕ ಸ್ಥಳದಲ್ಲಿ, ಸರ್ಕಾರಿ ಜಾಗದಲ್ಲಿ ಯಾವುದೇ ಖಾಸಗಿ ವ್ಯಕ್ತಿಯಿಂದ ಯಾವುದೇ ರೀತಿಯ ಬಾವುಟವಾಗಲಿ, ಧ್ವಜಸ್ತಂಭಗಳಾಗಲಿ, ಕಟ್ಟೆಗಳಾಗಲಿ ಅಥವಾ ಇನ್ನೊಂದಾಗಲಿ ನಿರ್ಮಿಸುವಂತಿಲ್ಲ. ಸಿಂಪಲ್. ಒಂದು ವೇಳೆ ಅದು ಆಗಬೇಕು ಎನಿಸಿದರೆ ಸರ್ಕಾರವೇ ತನ್ನ ವ್ಯವಸ್ಥೆಯ ಮೂಲಕ ಮಾಡಿಸುವುದು. ಸಾರ್ವಜನಿಕರಿಗೆ ಮುಗಿದೋಯ್ತು ಕತೆ. ಅದನ್ನ ಮಾಡಲ್ಲ. ಅದಕ್ಕೇನು ಕಾಮೆಂಟು? ಚಲರಾಜ್ ಸ್ವಾಮಿದು ಎಲ್ಲ ನೋಡಿದೆಪ್ಪ. ನೆಕ್ಸ್ಟಾ ನೋಡ್ಬಿಡೋಣ. ಹಂಗಾರೆ ಇಬ್ರು ಫುಲ್ ಫೈಟಿಂಗಲ್ಲಿ ಇದಾರಂತಲ್ವಾ? ಫೈಟಿಂಗ್ ನೋಡೋಣ. ಅಲ್ಲ ಬೇಡ, ಫಸ್ಟ್ ಇದಿದೆ ತಗೊಳ್ಳಿ. ಮಂಡ್ಯದ ಕೆರಗೋಡುವಿನಲ್ಲಿ ಶಾಂತಿ ಕದಡಿದ್ದು ಗೋಡ್ಸೆ ವಂಶಸ್ಥರು ಅಂತ ಸಿಎಂ ಕಿಡಿಕಾರಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹಿಂದುತ್ವ ಪ್ರಯೋಗಕ್ಕೆ ಹೀಗೆಲ್ಲ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ ಅಂತ DCM ಆರೋಪ. ಬಿಜೆಪಿಗರ ಜೀನ್ ಪಾಕಿಸ್ತಾನದಲ್ವೇ ಅಂತ ಮಿಣಿಮಿಣಿ ಹೇಳಿಕೆಯನ್ನ ಸಮರ್ಥಿಸಿ ಈ ಹಿಂದೆ ಕುಮಾರಸ್ವಾಮಿ ಮಾಡಿದ್ದ ಟ್ವೀಟ್ ಉಲ್ಲೇಖಿಸಿ ಕಾಂಗ್ರೆಸ್ IT ಸೆಲ್ ತಿರುಗೇಟನ್ನ ಕೊಟ್ಟಿದೆ. ಸಂಘಿಗಳ ಕಣ್ಮಣಿಯಾಗಲು ಹೊರಟಿದೆ ಮಿಣಿಮಿಣಿ ಕುಮಾರಸ್ವಾಮಿ ಅಂತೆಲ್ಲ ಹೇಳಿದ್ದಾರೆ. ಶಾಂತಿ ಕದಡವ್ರು ಯಾರು ಅಂತಂದ್ರೆ ಗೋಡ್ಸೆ ಅವರ ವಂಶಸ್ಥರೇ. ರಾಷ್ಟ್ರಧ್ವಜ ಆರಿಸಿ, ಕನ್ನಡ ಧ್ವಜ ಆರಿಸಿ ಅಂತ ಮುಚ್ಚುಳಿಕೆ ಬರ್ಕೊಟ್ಟವ್ರೆ ಇವರು. ಮುಚ್ಚುಳಿಕೆ ಬರ್ಕೊಟ್ಬಿಟ್ಟು ಭಗವಾ ಧ್ವಜ ಆರಿಸಿದ್ರೆ ತಪ್ಪು ಸರಿನಾ? ನಾಥೂರಾಮ್ ಗೋಡ್ಸೆ ಮತ್ತು ಗಾಂಧೀಜಿ ನಮ್ಮ ಹಳೆ ಮೈಸೂರು ಅಂತಂದ್ರೆ ಬಹಳ ಸೌಹಾರ್ದತೆಯಿಂದ ಬದುಕ್ತಾ ಇದ್ರು. ಎಲ್ಲ ಜಾತಿ, ಎಲ್ಲ ವರ್ಗದವರು ಹಣ್ಣು ತಮ್ಮದಿರಂತೆ ನಡೀತಾ ಇದ್ರು. ಈಗ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಶಾಂತಿ ಕದಲಿಸಕ್ಕೆ ಏನೋ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಬಹಳ ಗಮನಿಸ್ತಾ ಇದ್ದಾರೆ ಗಂಭೀರವಾಗಿ. ಮಂಡ್ಯದಲ್ಲಿ ಬೆಂಕಿ ಇಟ್ಟು ಮಂಡ್ಯ ಹಾಳು ಮಾಡಿರ್ತಕ್ಕಂಥವ್ರು ನೀವು. ಹನುಮಾನ್ ಧ್ವಜವನ್ನ ಸ್ಥಾಪನೆ ಮಾಡಿದ ಮೇಲೆ ಮುಂದಿನ 5 ದಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸಿದ್ದಾರೆ. ಸಂಜೆ ಅದನ್ನ ಇಳಿಸಿದ್ದಾರೆ. ಉದ್ಘಾಟನೆಗೆ ನಿಮ್ಮ MLA ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ. ಇವೆಲ್ಲ ನಿಜವಾದ ಪಾರದರ್ಶಕ ಆಡಳಿತ ಕೊಟ್ಟಿದ್ದೇವೆ. 5 ದಿನ ಏನಪ್ಪ ಮಾಡ್ತಿದ್ರಿ ಆಫೀಸರ್ಸು? ಕಳಕ ಬೀಜ ತಿಂತಿದ್ರ? ಗಮನಿಸ್ಕೊಳ್ಳೇ ಇಲ್ವಾ? ಏನೇನು ಕತೆ ಕಾಯ್ತಾ ಇದ್ರ? ಏನು ಮಾಡ್ತಿದ್ರಪ್ಪ ಹಂಗಾರೆ? ಐ ಥಿಂಕ್ ಲೈಟಾಗಿ ಇದು ಮಿಸ್ಟೇಕ್ ಆಗ್ತಾ ಇರ್ಬೋದು. ಹಿಂದುತ್ವ ಪ್ರಯೋಗ ಮಂಡ್ಯದಲ್ಲಿ ಬೇಸಿಕಲಿ ಈ ಕೆರಗೋಡಿನ ಪ್ರಕರಣವನ್ನು ಬಹುದೊಡ್ಡ ಹಿಂದುತ್ವದ ಪ್ರಯೋಗ ಅಥವಾ ಅದರ ಹಿಂದುತ್ವದ ಪ್ರತಿಪಾದಕರು ಆರ್ಗನೈಸ್ ಮಾಡಿಕೊಂಡಿರೋದು ಅನ್ನೋ ಭ್ರಮೆಯಿಂದ ಮೊದಲು ಕಾಂಗ್ರೆಸ್ನವ್ರು ಆಚೆ ಬನ್ನಿ. ಯುವರ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಆರ್ ಲುಕಿಂಗ್ ನನಗನ್ನಿಸ್ತಿರೋದು ತುಂಬ ಅಡ್ಡಾದಿಡ್ಡಿಯಾಗಿದೆ, ಓತಪ್ರೇತವಾಗಿದೆ. ಅದು ಯಾಕೋ ಸರಿ ಇಲ್ಲ.
ಅಲ್ಲ ಇದು, ಆ ರೀತಿಯ ಅಲ್ಲ. ಅಜೆಂಡಾ ಅಲ್ಲ ಅದು. ಇದು ಆ ಘಟನೆಗೆ ಆ ಕ್ಷಣದಲ್ಲಿ ಆ ದಿನಗಳಲ್ಲಿ ಎದ್ದು ಬಂದಿರುವಂತಹ ಒಂದು ಸ್ಥಳೀಯ ಆಕ್ರೋಶ. ಅದನ್ನು ಇಂಟರ್ನ್ಯಾಷನಲ್ ಐಡಿಯಾಲಜಿಕಲ್ ಇದಕ್ಕೆ ತರಕ್ಕೆ ಹೋಗಬೇಡಿ, ಅದಲ್ಲ. ಆಮೇಲೆ ರಾಜಕಾರಣಿಗಳು ಅದು ಆಮೇಲೆ ನೀವು ಮಾಡ್ಕೊತಾ ಇದ್ದೀರಿ. ಬಟ್ ಇದನ್ನು ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಮೇ ಬಿ ನೀವು ಜಾಗ ಕೊಡ್ತಾ ಇದ್ದೀರಿ ಅದಕ್ಕೆ ಅನ್ಸುತ್ತೆ, ಆ ಭಾವನೆಗಳಿಗಾಗಲಿ. ಇಲ್ಲದೆ ಇದ್ದಾಗ ಅದನ್ನು ಮೋಸ್ಟ್ಲಿ ಅದು ಹಂಗಾಗ್ತಿದೆ. ಅಲ್ಲ, ಅದು ಕೆರಗೋಡಿಂದು ಅತಿ ದೊಡ್ಡ ಏನೋ ಅಂದರೆ ಕೆರಗೋಡನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಹಿಂದುತ್ವದ ಪ್ರತಿಪಾದನೆಗೆ. ನೋ, ಓವರ್ ರಿಯಾಕ್ಟ್ ಮಾಡೋದು, ಓವರ್ ಎಕ್ಸೈಟೆಡ್ ಅನಾಲಿಸಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು. ಫಾರ್ ಎಕ್ಸಾಂಪಲ್, BJPಗರದ್ದು ಜೀನ್ ಪಾಕಿಸ್ತಾನದ್ದು ಅಂತ ಕುಮಾರಸ್ವಾಮಿ ಟ್ವೀಟಲ್ಲಿ ಹೇಳಿದ್ರು ಅಂತ ಕಾಂಗ್ರೆಸ್ದು ಟ್ವೀಟ್. ಮಿಣಿ ಕುಮಾರಣ್ಣನಿಗೆ ಪಾಕಿಸ್ತಾನದ ಮೇಲೆ ಪ್ರೇಮ ಹರಿತಾ ಇದೆ ಈಗ ಡ್ಯಾಶು ಅಂತೆಲ್ಲ ಹಾಕ್ಕೊಂಡಿದ್ದಾರಂತೆ. ರೀ, ಕೆಟ್ಟ ದುಷ್ಟ ರಾಜಕಾರಣಿಗಳೇ ಮತ್ತು ಅವರ ಕೂಟಗಳೇ ಅಲ್ಲ, ಕೂಟದಲ್ಲಿರುವಂತಹ ವಂದಿ ಮಾಗದರೆ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಈ ಹಾಕೋವುಗಳ ಹೆಸರು ಗೊತ್ತಾಗಿದ್ದಿದ್ರೆ ಬೆಂಡೆತ್ತು ಬಿಡ್ಬೋದಾಗಿತ್ತು. ಯಾಕೆ ಅಂತ ಹೇಳ್ತೀನಿ, ಈ ಹೇಳಿಕೆಗಳನ್ನು ಆಯಾಯ ಕಾಲದ ಆಯಾಯ ಹೇಳಿಕೆಗಳನ್ನು ಇನ್ಯಾವತ್ತೋ ಇಟ್ಕೊಳ್ಳುವಂತಹ ಯಾವ ಸೈದ್ಧಾಂತಿಕ ನೈತಿಕತೆಯೂ ನಿಮ್ಗೆ ಯಾರಿಗೂ ಇಲ್ಲ. ರಾಜಕಾರಣದಲ್ಲಿ ಎಲ್ಲ ಮಾಡಿರೋ ಕಚಡ ಕೆಲಸ ಅದೇ. ನೀವು ಸುಮ್ಮನೆ ಫಾರ್ ಎನ್ ಎಕ್ಸಾಂಪಲ್ ಕೊಡ್ತೀನಿ, ಈಗ ತಗೊಳ್ಳಿ ಒಂದನ್ನು. ನಾಳೆ ಅದನ್ನು ಬೇಕಾದ್ರೆ ಹುಡುಕ್ಬಿಟ್ಟು ಹಾಕಿಸ್ತೀನಿ. ಅದು ಬರೀ ಟ್ವೀಟ್ ಹೇಳ್ತೀರಿ, ವಿಡಿಯೋ ಹಾಕಿಸ್ಬಿಡ್ತೀನಿ ನಾನು. ಆಮೇಲೆ ಬಾಯಿ ಮುಚ್ಕೊಂಡಿದ್ರು ಸರಿ. ಯಾಕೆ ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದಿದ್ದು ಒಂದು ಪ್ರೆಸ್ ಕಾನ್ಫರೆನ್ಸ್ ಇದರಲ್ಲಿ ಮೀಟಿಂಗಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಪ್ಪ. ಆಕೆ ಶಾರದಾ ಸ್ಕ್ಯಾಮ್ನಲ್ಲಿ ಕರಪ್ಟ್ ಅವಳು. ಅವಳು ಅಲ್ಲ, ಅವರು ಅವರು ಹೇಗೆ ಬೇಕಾದ್ರೂ ತಗೊಳ್ಳಿ. ಏನಾಕೆ ವಯಲೆಂಟು, ಹಿಂಸೆಯ ಪ್ರತಿರೂಪ, ಭ್ರಷ್ಟಾಚಾರದ ನೇತಾರಳು ಆಕೆ, ಹೆಣ್ಮಗಳದು. ಏನು ಅನ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ. ಶಿ ಈಸ್ ಎ ಏಜೆಂಟ್ ಆಫ್ BJP ಅಂತ ರಾಹುಲ್ ಗಾಂಧಿ ಹೇಳಿರೋದು ನಾಳೆ ರೆಕಾರ್ಡ್ ಮಾಡ್ತಂದು ಹಾಕ್ತೀನಿ. ಆಮೇಲೆ ತೋರಿಸ್ತೀನಿ ಬೇಕಾರೆ. ಈಗೇನು ಹೇಳ್ಬೇಕು ನಾನು ಕೂತ್ಕೊಂಡು? ಮೊನ್ನೆ ಇಲ್ಲಿ ನೀವು ಬೆಂಗಳೂರು ಕರೆದು ಮೀಟಿಂಗ್ ಮಾಡ್ತಿದ್ದಾಗ ಅಂದರೆ ರಾಹುಲ್ ಗಾಂಧಿ ಅವ್ರ ಪಕ್ಕ ಕೂತ್ಕೊಂಡ ತಕ್ಷಣ ಈ ಪಾರ್ಟಿಗೂ ಹಂಗಾರೆ ಹಿಂಸೆಯ ಜೀನ್ ಬಂದ್ಬಿಡ್ತಾ, ಭ್ರಷ್ಟತೆಯ ಜೀನ್ ಬಂದ್ಬಿಡ್ತಾ, ಅಲ್ಲಿ BJP ಏಜೆಂಟ್ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಅಂತೀರಾ? ರಾಜಕಾರಣದಲ್ಲಿ ಈ ಸ್ಟೇಟ್ಮೆಂಟ್ಗಳನ್ನು ಕೆದಕಿ ನೀವು ತಂದರೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಎಲ್ಲರ ಹಣೆ ಬರಹ ಅದೇನೆ, ಅಷ್ಟೇ. ಆ ರೀತಿಯ ಗಟ್ಟಿ ಸೈದ್ಧಾಂತಿಕವಾದಂತಹ ಹೇಳಿಕೆಗೆ ಹೆಚ್ಚು ಕಡಿಮೆ ಬದ್ಧರಾಗಿ ಯಾರು ಇದ್ದರೆ ಎಕ್ಸ್ಟ್ರೀಮ್ ರೈಟ್ ವಿಂಗಲ್ಲಿರೋರು ಮತ್ತು ಲೆಫ್ಟ್ ವಿಂಗಲ್ಲಿರೋರು. ಈ ಮಧ್ಯದಲ್ಲಿ ಹಡಗಿಂಗೆ ಅಳ್ಳಾಡಿದ ತಕ್ಷಣ ಪಕ್ಕದ ಹಡಗಿಗೆ ಹಾಡ್ಕೊಳ್ಳೋ ನೀವು ಗಿರಾಕಿಗಳಿದ್ದೀರಲ್ಲ, ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಮುಡಾಫೆ ಬಿಡಬೇಡಿ ನನ್ನ ಹತ್ರ ಬಂದು. ನೀವು ಯಾವತ್ತು ಹಾಕಿದ್ದು, ಈಗ ನಾಳೆ ಇನ್ನೊಂದು ಟ್ವೀಟ್ ತೆಗಿತಾರೆ. ಸಿದ್ದರಾಮಯ್ಯನವ್ರು ಯಾವತ್ತೋ ಮಾತಾಡಿದ್ದೀನಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಮೇಲೆ ಪ್ರಯೋಜನ ಇಲ್ಲ ಅದರಿಂದ. ಇಟ್ಸ್ ಆ ಪೀರಿಯಡಲ್ಲಿ ಮುಗಿತು. ಖರ್ಗೆ ಅವರು ಹೇಳ್ತೀನಿ ನಾನು. ಖರ್ಗೆ ಭಾಳ ಹಿಂದೆ ಅಸೆಂಬ್ಲಿನಲ್ಲಿ ಹೇಳಿರೋದು ಇದು. ಖರ್ಗೆ ಅವರು ರೂಲಿಂಗ್ ಪಾರ್ಟಿಲಿ ಕೂತ್ಕೊಂಡಿದ್ದಾಗ ಅವರು ಅಪೋಸಿಷನ್ ಸೈಡಿಂದ ಕೇಳಿದ್ದಕ್ಕೆ ಅವಾಗ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರಿ, ಅವಾಗ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರಿ, ಈಗ ಹೇಳ್ರಿ ಅಂತೆಲ್ಲ ಕೇಳೋದಕ್ಕೆ ಅವ್ರು ಹೇಳಿದ್ರು ಉತ್ತರನ. ಅಲ್ಲಿ ಕೂತಾಗ ಅಲ್ಲಿ ನಾನು ನಿರ್ವಹಿಸಬೇಕಾದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಇಲ್ಲಿ ಬಂದಾಗ ಇಲ್ಲಿ ನಿರ್ವಹಿಸಬೇಕಾದ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇನೆ ಅಂತಲೇ ಹೇಳಿರೋದು. ಇನ್ನು ಇವರಿಬ್ಬರದು ಏನಂತೆ ಫೈಟಿಂಗು ನೋಡೋಣ. ಜನರು ಅವರಿಗೆ ನಮ್ಮ ಜಿಲ್ಲೆಯವರಿಗಿಂತ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ಈ ಜಿಲ್ಲೆನ ಇಷ್ಟೊಂದು ನೆಮ್ಮದಿನ ಹಾಳು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇತ್ತ ನಮ್ಮ ಕುಮಾರಸ್ವಾಮಿ ಅವರಿಗೆ? ಇಷ್ಟೊಂದು ನಿಮಗೆ ಈ ಜಿಲ್ಲೆಯ ಜನರ ಬಗ್ಗೆ ಏನಕ್ಕೆ ದ್ವೇಷ, ಏನಕ್ಕೆ ಅಶಾಂತಿಯನ್ನ ಮೂಡಿಸ್ತಕ್ಕಂಥ? ನಿನ್ನೆ ಬಹುಶಃ ನಾನು ಏನು ಮಾತನಾಡಿದೆ ಆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರ ಮುಂದೆ ಸಂಪೂರ್ಣವಾದ ನನ್ನ ಟೆಕ್ಸ್ಟ್ ಇದೆ. ಕೇಸರಿ ಶಾಲ್ನ ನಾನು ಹೆಗಲಿಗೆ ಹಾಕೊಂಡ ತಕ್ಷಣಲೇ ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡ್ಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾನೆ. ಯಾವ ರೀತಿ ಶಾಂತಿಯ ವಾತಾವರಣವನ್ನು ತರಬೇಕು ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲಪ್ಪ.
ಆಲ್ ರೈಟ್. ಯಾರು ನೆಮ್ಮದಿ ಯಾರು ಹಾಳು ಮಾಡ್ತಿದ್ದಾರೆ ಸರ್? ಎಗೈನ್ ಚಲರಾಯ ಸ್ವಾಮಿಗೆ ಮಂಡ್ಯ ಜನ ಏನು ಮಾಡಿದ್ರು? ಯಾಕೆ ಅವರ ಮೇಲೆ ದ್ವೇಷ? ಅಲ್ಲಿ ದ್ವೇಷನೂ ಇಲ್ಲ, ಪಾಷಾನೂ ಇಲ್ಲ, ಎಂಥದ್ದೂ ಇಲ್ಲ. ಅಲ್ಲಿ ಇಟ್ಸ್ ಎನ್ ಇನ್ಸಿಡೆಂಟ್. ಎವ್ರಿ ಒನ್ ಇಸ್ ಟ್ರೈಂಗ್ ಟು ಎಕ್ಸ್ಪ್ಲಾಯ್ಟ್ ಇಟ್ ಪೊಲಿಟಿಕಲಿ ಅಷ್ಟೇ. ಯಾವ ದ್ವೇಷನೂ ಇಲ್ಲ, ಪಾಷಾನೂ ಇಲ್ಲ ಅಲ್ಲಿ. ಎಸ್, ಅರ್ಥ ಆಯ್ತಾ? ನಂಬರ್ 1. ನಂಬರ್ 2, ಕೇಸರಿ. ಚಲರಾಯ ಸ್ವಾಮಿ ಅವರು ಒಂದು ಕಡೆ ಧರ್ಮಕ್ಕೆ ಬಣ್ಣ ಇಲ್ಲ ಅಂತನೂ ಏನೋ ಮಾತಾಡಿದ್ರು. ಇವತ್ತು ಬೆಳಗ್ಗೆ ಅವ್ರು ಮಾತಾಡ್ತಿದ್ದಾಗ ನಾನು ಕೇಳಿಸ್ಕೊತಿದ್ದೆ ಅದನ್ನು. ಮತ್ತು ಕೇಸರಿ ಶಾಲ್ ಹಾಕಿರೋದಕ್ಕೆ ಯಾರ ಕುಮಾರಸ್ವಾಮಿ ಅವ್ರು ಹಾಕಿದ್ದಕ್ಕೆ. ಕುಮಾರಸ್ವಾಮಿನೋ ಇನ್ನೊಬ್ಬರು ಏನೀಗ ಹಾಕಿದ್ರೆ, ಈಗ ನಾನು ನಾಳೆ ಹಾಕ್ಕೊಂಬರ್ತೀನಿ ಅಂತ ಇಟ್ಕೊಳ್ಳೋಣ, ಅಥವಾ ಇನ್ಯಾರೊಬ್ರು ಹಾಕ್ಕೋತಾರೆ, ಏನೀಗ? ಬಿಜೆಪಿ ಏಜೆಂಟ್ ಯಾಕಾಗಬೇಕು? ಕಪಾಳ ಕುಡಿಬೇಕು ಹಿಡ್ಕೊಂಡು ಅದನ್ನು ಹೇಳೋವನಿಗೆ. ಹಸಿರು ಹಾಕಿಕೊಂಡ ತಕ್ಷಣ ಏನು ಬೈದ್ಬಿಡ್ತೀರಾ? ಹಸಿರು ಹಾಕ್ಕೊಳ್ತಾರೆ. ರೈತ ಸಂಘದಲ್ಲಿ ಹಸಿರನ್ನು ಹಾಕ್ಕೊಳ್ಳುವುದು ಒಂದು ಅಭ್ಯಾಸ, ಅದು ಅವರ ಆಯ್ಕೆ. ಓಕೆ. ಕೆಲ ದಲಿತ ಸಂಘಟನೆಗಳಲ್ಲಿ ಕೆಲವು ಯುವಕರುಗಳು ಅಥವಾ ಪಾರ್ಟಿಸಿಪೆಂಟ್ಗಳು ಕೆಲವು ಸರಿ ಬ್ಲೂದ್ ಹಾಕ್ಕೋತಾರೆ, ಅದು ಅವರ ಆಯ್ಕೆ. ಕನ್ನಡ ಚಳವಳಿಯಲ್ಲಿ ಪಾಲ್ಗೊಳ್ಳುವಂಥವರು ಹಳದಿ ಮತ್ತು ಕೆಂಪಿಂದ ಹಾಕ್ಕೋತಾರೆ, ಅದು ಅವರ ಆಯ್ಕೆ. ಹಾಗೆ ಇನ್ನೊಬ್ಬರು ಯಾವುದೋ ಒಂದು ಪಕ್ಷದವರು ಒಂದು ಬಣ್ಣವದ್ದು ಒಂದು ಇದನ್ನು ಹಾಕ್ಕೊಂಡ್ರೆ ನಿಮ್ಮ ತಾತನ ಮನೆ ಗಂಟೇನು ಹೋಗಬೇಕು? ಬಣ್ಣಕ್ಕೋದಕ್ಕೂ ಏನು ಸಂಬಂಧ? ಆಯಾ ಬಣ್ಣಗಳ ಅವ್ರವ್ರ ಬ್ರ್ಯಾಂಡ್ ಅನ್ನೋ ಥರ. ಆಲ್ ರೈಟ್. ಅದಕ್ಕೆ ಹೇಳಿದ್ದು ಧರ್ಮಕ್ಕೆ ಬ್ರ್ಯಾಂಡ್ ಇಲ್ಲ, ಬಣ್ಣ ಇಲ್ಲ ಅಂತ. ನೋ, ಯು ಆರ್ ರಾಂಗ್. ಸುಮ್ಮನೆ ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ ನಾನು ಈ ಥರದ್ದು ಹೇಳ್ತೀನಿ. ಆಗ ಪ್ರಧಾನವಾಗಿ ಮುಸ್ಲಿಮರಲ್ಲಿ ಹಸಿರು ಮತ್ತು ಕಪ್ಪನ್ನು ಬಳಸ್ತಾರೆ. ಅಂದರೆ ಹೆಣ್ಣು ಮಕ್ಕಳು ಬುರ್ಕ ಹಾಕುವಾಗ ಸಾಧಾರಣವಾಗಿ ಕಪ್ಪಿರುತ್ತೆ, ಯಾವಾಗಲೂ ರೇರ್ಲಿ ಬೇರೆ ಕಲರ್ ನೋಡ್ತೀರಿ ನೀವು ಅಷ್ಟೇ. ಸಾಧಾರಣವಾಗಿ ಕಪ್ಪಿರುತ್ತೆ. ಹಸಿರನ್ನು ಪ್ರಧಾನವಾಗಿ ಬಳಸ್ಕೋತಾರೆ ಅವರು. ಅಂದರೆ ಬಾವುಟದಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಬಳಸ್ಕೋತಾರಪ್ಪ. ಆದರೆ ಮೆಕ್ಕಾಗೆ ಹೋಗುವಾಗ, ಅವರ ಪುಣ್ಯಕ್ಷೇತ್ರಕ್ಕೆ ಹೋಗುವಾಗ ಬಿಳಿ ಯಾಕೆ ಹಾಕೋತಾರೆ? ವೈ? ಯಾಕೆ? ಆಯ್ಕೆ ಏನದು? ಬದಲಾವಣೆ ಯಾಕೆ ಹಾಕೋಬೇಕು ಬಿಳಿ? ಬೇಡಪ್ಪ, ಬಿಡ್ಬಿಡೋಣ ಅದನ್ನ ಸುಮ್ಮನೆ ಸೈಡಿಗೆ. ಈ ಕಡೆ ಬರ್ರಪ್ಪ. DK ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗ್ತಾರೆ, ಅವ್ರು ಸ್ವಲ್ಪ ಹೋಗೋ ಅಭ್ಯಾಸ ಇದೆ, ಹೋಗ್ತಾರೆ. ಹೋಗುವಾಗ ಸಿಲ್ಕೋ ಕಾಟನ್ನೋ ಒಟ್ಟಲ್ಲಿ ಒಂದು ಪಂಚೆನ ಜರತಾರಿ ಇರುವ ರೀತಿಯಲ್ಲಿ ಒಂದು ಪಂಚೆ ಉಟ್ಕೊಂಡು ಒಂದು ಶಲ್ಯ ಹಾಕೊಂಡು ಹೋಗ್ತಾರೆ. ಅದಕ್ಕೆ ತಮಿಳ್ನಾಡು ಸ್ಟೈಲಲ್ಲಿ ಲುಂಗಿ ಕಟ್ಕೊಂಡು ಹೋಗಲ್ಲ? ತಮಿಳ್ನಾಡು ಸ್ಟೈಲ್ ಕಲ್ ಕಲರ್ ಲುಂಗಿ ಇರುತ್ತಲ್ಲ, ಅವ್ರು ಲುಂಗಿ ಕಟ್ಕೊಂಡು ಹೋಗ್ಲಪ್ಪ. ಯಾಕೆ ಕಟ್ಕೊಂಡು ಹೋಗಲ್ಲ? ಅದು ಅವರ ಆಯ್ಕೆ. ಎಕ್ಸಾಕ್ಟ್ಲಿ. ಧರ್ಮ ಮತ್ತು ಸಂಸ್ಕೃತಿಯ ಜೊತೆ ಬಣ್ಣಗಳು ಬಂದಿವೆ. ಹೋಮಗಳಿಗೆ ಕೂತ್ಕೊಳ್ಳೋರು ಹಳದಿ ಪಂಚೆಯನ್ನು ಉಟ್ಕೊಂಡು ಕೂತ್ಕೋತಾರಪ್ಪ. ಸಾಮಾನ್ಯವಾಗಿ ವಿವಾಹ ಸಂದರ್ಭಗಳಲ್ಲಿ ಹೋಮಗಳಲ್ಲಿ ಕೂತ್ಕೊಳ್ಳೋವಾಗ ಹಳದಿ ಉಟ್ಕೊಂಡು ಕೂತ್ಕೋತಾರೆ. ಅದಕ್ಕೇನು ಹೇಳಬೇಕು? ಅದಕ್ಕೇನು ಮಾಡಬೇಕು? ಸಾವಿಗೂ ಬಣ್ಣಕ್ಕೂ ಏನು ಸಂಬಂಧಪ್ಪ? ಅದಕ್ಕೆ ಸಾವನಲ್ಲಿ ಆ ಬಣ್ಣಗಳನ್ನು ಆಯ್ಕೆ ಮಾಡ್ಕೋತಾರೆ, ಕಪ್ಪು ಮತ್ತು ಬಿಳಿನ. ಸತ್ತ ಮೇಲೆ ಹೆಣವನ್ನು ಮುಚ್ಚಲು ಬಿಳಿನೇ ಯಾಕೆ ಮಾಡಬೇಕು? ಕೆಂಪಿಗೆ, ಪಿಂಕಲ್ಲಿ, ಆರೆಂಜಲ್ಲಿ ಯಾಕೆ ಕಟ್ಟಬಾರ್ದು? ಯಾಕೆ ಬಿಳಿಲೇ ಮಾಡ್ತೀನಿ? ಸಿ, ಫಾರ್ ಎವ್ರಿಥಿಂಗ್ ಸಮ್ ಕಲರ್ಸ್ ಹ್ಯಾವ್ ಬಿನ್ ಚೂಸನ್. ಅದು ನಂಬಿಕೆಯ ಆಧಾರವೂ ಹೌದು, ಧರ್ಮದ ಆಧಾರವೂ ಹೌದೇ. ಹಾಗಾಗಿ ಕೇಸರಿ ಅಂತ ತಕ್ಷಣ ಏನೀಗ ಅಂತ ನಾನು ಕೇಳೋದು. ಆದ್ರೇನು? ಧ್ವಜದಲ್ಲಿ ಕೇಸರಿ ಇರಬಹುದು, ಬೇರೆ ಕಡೆ ಕೇಸರಿ ಕಟ್ಕೊಳ್ಳಂಗಿಲ್ಲ ಅಂತಂದ್ರೆ ನೋ, ಇಟ್ಸ್ ಅನ್ಫೇರ್. ಅದು ಅವ್ರ ಆಯ್ಕೆ, ಬಿಟ್ಬಿಡಿ. ಹೋಗಿದ ತಕ್ಷಣ ಅವ್ರ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರು. ಕುಂಕುಮ ಕೊಡುವುದು ಅಂದರೆ ಕೆಂಪೆ ಕುಂಕುಮ, ಪಿಂಕ್ ಕುಂಕುಮ ಕೊಡು ಅಂದ್ರೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಹೆಂಡತಿಗೋ ಅಕ್ಕನಿಗೋ ತಂಗಿಗೋ ನೀವು ಪಿಂಕ್ ಕುಂಕುಮ ಕೊಡೋ ಇನ್ಮೇಂದ ಅಂತಂದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಇಲ್ಲಾಜಿಕಲ್ ತರಕ್ಕೆ ಹೋಗ್ಬೇಡಿ ವ್ಯಾಖ್ಯಾನ ಮಾಡುವಾಗ. ಅದು ಅವ್ರು ಹಾಕ್ಕೋತಿದ್ದಾರೆ, ಹಾಕ್ಕೊಳ್ಳಿ ಬಿಡಿ, ನಿಮಗೇನು ಹೋಗಬೇಕು ಕಷ್ಟ ಅದಕ್ಕೆ? ನಾಳೆ ನೀವು ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಕ್ಯಾಪು, ಅವರೊಂದು ಕ್ಯಾಪ್ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಗಾಂಧಿ ಟೋಪಿ ಟೈಪಲ್ಲಿ, ಅದನ್ನು ರೆಡ್ ಇಟ್ಕೊಂಡಿದ್ದಾರೆ. ಕಮ್ಯುನಿಸ್ಟ್ ಇವನು ಸರಿ ಇಲ್ಲ, ಇವನದು ಬೈದ್ ಬಿಡಿ. ಹಂಗಾರೆ ಅವ್ನು ರೆಡ್ ಹಾಕೋಬಾರ್ದು. ಯಾಕೆ? ವೈ? ಮೊನ್ನೆ ನಾವು ರಾಮನ್ ಭಕ್ತರು ಅಂತ ಅವರು ಕೆಲವರು ಕೇಸರಿ ಶಾಲ್ ಹಾಕೊಂಡಿದ್ರಲ್ಲ ಸರ್, ಕಾಂಗ್ರೆಸ್ನವರು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ಈಗ ನಾಳೆ ನೀವು ರಾಮನ ಭಕ್ತ ಅಂತಂದ್ಬಿಟ್ಟು ನೀವು ಯಾಕೆ ಹಾಕತ್ತೀರಿ? ಈ ಬಣ್ಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪದೇ ಪದೇ ಕಾಂಗ್ರೆಸ್ಸಿನಲ್ಲಿ ಕೆಲವು ಲೀಡರ್ಗಳು ಇದನ್ನು ಭಾಳ ದೊಡ್ಡ ಇನ್ವೆನ್ಷನ್ನು, ಸಂಶೋಧನೆ ಅನ್ನೋ ಥರ ಮಾತಾಡ್ತಾ ಇದ್ದೀರಿ. ಶೇಮ್ ಆನ್ ಯು. ಬಿಕಾಸ್ ಶೇಮ್ ಯಾಕೆ ಅಂದರೆ ನೀವು ಅದನ್ನು ಮಾತಾಡಿದ್ದಕ್ಕಲ್ಲ,
ಒಂದು ಕಲರ್ಗೆ ಅವಮಾನ ಮಾಡ್ತಿರೋದಕ್ಕೆ. ಅದಕ್ಕಾಗ್ತಿರೋ ಹೌದು ಹೌದು. ಹಾಂ